ಇನ್ನು ಇದುವರೆಗೂ ಯಾರೆಲ್ಲ ಕನ್ನಡ ನಾಮಫಲಕವನ್ನ ಹಾಕಿಲ್ಲ ಅವರಿಗೆ ಬಿಬಿಎಂಪಿ ಶಾಕ್ ಕೊಡೋದಕ್ಕೆ ಮುಂದಾಗಿದೆ. ಅಂದ್ರೆ ಕಡ್ಡಾಯವಾಗಿ ಬೋರ್ಡ್ಗಳನ್ನ ಹಾಕ್ಲೇಬೇಕು. ಒಂದು ವೇಳೆ ಅವರು ಬೋರ್ಡ್ ಹಾಕಿಲ್ಲ ಅಂದ್ರೆ ಅಂಗಡಿ ಬಂದಾಗುತ್ತೆ. ಈ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಬಿಬಿಎಂಪಿ. ನಾಮಫಲಕ ಹಾಕದವರಿಗೆ ಮತ್ತೊಂದು ದಿನ ಅವಕಾಶ ನೀಡ್ತಾ ಇದ್ದಾರೆ. ಅಂದ್ರೆ ನಾಳೆ ಸಂಜೆವರೆಗೂ ನಾಮಫಲಕ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಗಡುವನ್ನ ನೀಡ್ತಾ ಇದೆ ಬಿಬಿಎಂಪಿ. ನಾಳೆಯೊಳಗೆ ನಾಮಫಲಕದ ಬೋರ್ಡ್ ಅನ್ನ ಬದಲಾಯಿಸದಿದ್ರೆ ಕಠಿಣ ಕ್ರಮದ ಎಚ್ಚರಿಕೆಯನ್ನು ರವಾನಿಸ್ತಾ ಇದೆ. ಕಠಿಣ ಕ್ರಮದ ವಾರ್ನಿಂಗ್ ಕೊಟ್ಟಿದ್ದಾರೆ ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರಿನಾಥ್. ಅದಕ್ಕೆ ನಾವು ಇವತ್ತು ಡೈರೆಕ್ಷನ್ ಇಶ್ಯೂ ಮಾಡ್ತಾ ಇದ್ದೇವೆ. ನಾಳೆ ಸಂಜೆವರೆಗೂ ಏನಾದರೂ ನೋಡಿ ದೆನ್ ಸಂಜೆಯಿಂದ ಅವರಿಗೆ ಅವಕಾಶ ಇರಲ್ಲ ತಮ್ಮ ಚಟುವಟಿಕೆ ನಡೆಸಲಿಕ್ಕೆ. ಅಲ್ಲ, 28ನೇ ತಾರೀಕುವರೆಗೂ ಇತ್ತು. 29ನೇ ತಾರೀಕುವರೆಗೂ ಒಂದು ದಿವಸ ಎಕ್ಸ್ಟೆಂಡ್ ಆಗಿದೆ. ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೇಳಿದ್ದಾರೆ, ಕೆನರಾ ಬ್ಯಾಂಕ್ ಇತ್ಯಾದಿ ನ್ಯಾಷನಲೈಸ್ಡ್ ಬ್ಯಾಂಕ್ ಕೇಳಿದ್ದಾರೆ. ಅವರಿಗೆ ರಾಷ್ಟ್ರದಲ್ಲಿ ಒಂದು ಪಾಲಿಸಿ ಇದೆ ಅಂತ ಹೇಳಿಬಿಟ್ಟು ನಾವು ಅವರಿಗೆ ನಮ್ಮ ಪಾಲಿಸಿ ಹೇಳಿದ್ದೀವಿ. ಅವರು ತಮ್ಮ ಬೋರ್ಡ್ನಲ್ಲಿ ಗ್ಯಾರಂಟಿಗಳ ಪೈಕಿ ಉಚಿತ ಕರೆಂಟ್ ಕೂಡ ಒಂದಾಗಿತ್ತು. ಆ ಖುಷಿಯಲ್ಲಿದ್ದಂತಹ ಜನರಿಗೆ ಬಿಗ್ ಶಾಕ್ ಎದುರಾಗ್ತಾ ಇದೆ. ರಾಜ್ಯದ ಜನತೆಗೆ ವಿದ್ಯುತ್ ದರ ಏರಿಕೆಯ ಹೊಡೆತ ಬೀಳೋದಕ್ಕೆ ಸರ್ಕಾರ ಸಿದ್ಧತೆ ಮಾಡಿಕೊಳ್ತಾ ಇದೆ. ಪ್ರತಿ ಯೂನಿಟ್ಗೆ 30 ರಿಂದ 40 ಪೈಸೆ ಹೆಚ್ಚಳ ಆಗೋ ಸಾಧ್ಯತೆ ಇದೆ. ಎಸ್ಕಾಂಗಳ ನಷ್ಟವನ್ನ ಸರಿದೂಗಿಸುವುದಕ್ಕೆ ದರ ಪರಿಷ್ಕರಣೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇವತ್ತು ವಿದ್ಯುತ್ ದರ ಹೆಚ್ಚಳ ಮಾಡುತ್ತೆ ಕೆಇಆರ್ಸಿ. ಸಂಜೆ 4 ಗಂಟೆಗೆ ವೆಬ್ಸೈಟ್ನಲ್ಲಿ ಪರಿಷ್ಕೃತ ದರ ಪ್ರಕಟ ಆಗುತ್ತೆ. ನಾಳೆಯೊಳಗೆ ನಾಮಫಲಕದ ಬೋರ್ಡ್ ಅನ್ನ ಬದಲಾಯಿಸದಿದ್ರೆ ಕಠಿಣ ಕ್ರಮದ ಎಚ್ಚರಿಕೆಯನ್ನು ರವಾನಿಸ್ತಾ ಇದೆ. ಕಠಿಣ ಕ್ರಮದ ವಾರ್ನಿಂಗ್ ಕೊಟ್ಟಿದ್ದಾರೆ ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರಿನಾಥ್. ಅದಕ್ಕೆ ನಾವು ಇವತ್ತು ಡೈರೆಕ್ಷನ್ ಇಶ್ಯೂ ಮಾಡ್ತಾ ಇದ್ದೇವೆ. ನಾಳೆ ಸಂಜೆವರೆಗೂ ಏನಾದರೂ ನೋಡಿ ದೆನ್ ಸಂಜೆಯಿಂದ ಅವರಿಗೆ ಅವಕಾಶ ಇರಲ್ಲ ತಮ್ಮ ಚಟುವಟಿಕೆ ನಡೆಸಲಿಕ್ಕೆ. ಅಲ್ಲ, 28ನೇ ತಾರೀಕುವರೆಗೂ ಇತ್ತು. 29ನೇ ತಾರೀಕುವರೆಗೂ ಒಂದು ದಿವಸ ಎಕ್ಸ್ಟೆಂಡ್ ಆಗಿದೆ. ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೇಳಿದ್ದಾರೆ, ಕೆನರಾ ಬ್ಯಾಂಕ್ ಇತ್ಯಾದಿ ನ್ಯಾಷನಲೈಸ್ಡ್ ಬ್ಯಾಂಕ್ ಕೇಳಿದ್ದಾರೆ. ಅವರಿಗೆ ರಾಷ್ಟ್ರದಲ್ಲಿ ಒಂದು ಪಾಲಿಸಿ ಇದೆ ಅಂತ ಹೇಳಿಬಿಟ್ಟು ನಾವು ಅವರಿಗೆ ನಮ್ಮ ಪಾಲಿಸಿ ಹೇಳಿದ್ದೀವಿ. ಅವರು ತಮ್ಮ ಬೋರ್ಡ್ನಲ್ಲಿ ಗ್ಯಾರಂಟಿಗಳ ಪೈಕಿ ಉಚಿತ ಕರೆಂಟ್ ಕೂಡ ಒಂದಾಗಿತ್ತು. ಆ ಖುಷಿಯಲ್ಲಿದ್ದಂತಹ ಜನರಿಗೆ ಬಿಗ್ ಶಾಕ್ ಎದುರಾಗ್ತಾ ಇದೆ. ರಾಜ್ಯದ ಜನತೆಗೆ ವಿದ್ಯುತ್ ದರ ಏರಿಕೆಯ ಹೊಡೆತ ಬೀಳೋದಕ್ಕೆ ಸರ್ಕಾರ ಸಿದ್ಧತೆ ಮಾಡಿಕೊಳ್ತಾ ಇದೆ. ಪ್ರತಿ ಯೂನಿಟ್ಗೆ 30 ರಿಂದ 40 ಪೈಸೆ ಹೆಚ್ಚಳ ಆಗೋ ಸಾಧ್ಯತೆ ಇದೆ. ಎಸ್ಕಾಂಗಳ ನಷ್ಟವನ್ನ ಸರಿದೂಗಿಸುವುದಕ್ಕೆ ದರ ಪರಿಷ್ಕರಣೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇವತ್ತು ವಿದ್ಯುತ್ ದರ ಹೆಚ್ಚಳ ಮಾಡುತ್ತೆ ಕೆಇಆರ್ಸಿ. ಸಂಜೆ 4 ಗಂಟೆಗೆ ವೆಬ್ಸೈಟ್ನಲ್ಲಿ ಪರಿಷ್ಕೃತ ದರ ಪ್ರಕಟ ಆಗುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.